ಅಲ್ಲ ಏನಿಲ್ಲ ಹಿಂಗ್ ಸೇರ್ಕೊಂಡ್ಬಿಟ್ಟಿದೀರಾ ಏನ್ರಲ್ಲ ಬೀದಿಲ್ ಕುಣಿತಾ ಇದೀರಾ ಏನ್ರಲ್ಲ ಇಸ್ಯಾ ಅಣ್ಣ ಹೇಳ್ತೀವಿ ನಾವು ಓದೋದು ಅಂದ್ರೆ ಎಪ್ಪಲೆ ಅಂತ ಎದ್ಕೊಂಡು ಓಡೋಗ್ತಾ ಇದ್ವಿ. ಅದಕ್ಕೆ ಅಂಗಡಿನ ಕೆಲಸ ಮಾಡ್ತಾ ಇರೋದು ಇನ್ನ ಮಕ್ಕಳು. ಅದು ನಿಜಾನೇ. ಆದ್ರೆ ಅಂಗಡಿ ನಡೆಸೋಂತ ಶಿವಣ್ಣ ಅವ್ರ ತಂಗಿನ ಎಷ್ಟ್ ಚೆನ್ನಾಗಿ ಓದ್ಸೋನೆ. ನಮ್ ಶಿವಣ್ಣನ ತಂಗಿ ಇರ್ಲ ಬರೀ ಶಿವಣ್ಣನ ತಂಗಿ ಅಲ್ಲ, ನಮ್ಮೆಲ್ಲರ ತಂಗಿ. ನಮ್ ಮಾರಿಗುಡಿ ತಂಗಿ ರಮ್ಯಾ ಮತ್ತು ಮಾದಪ್ಪನ ಮಗಳು ಬಾನು ಎಕ್ಸಾಮ್ ಅಲ್ಲಿ ಮಾತ್ನ ಒಳ್ಳೆ ಹಾಲು ಉಗ್ಸವ್ರಕಲ್ಲ. ಅದಕ್ಕೆ ಆ ಸ್ವೀಟ್ ಎಲ್ಲ ಅನ್ಸ್ತಾ ಇರೋದು. ಅಲ್ಲಿ ನೋಡೋಣ. ಅರೆ ಏನ್ರಲ್ಲ ಇದು ನಮ್ ರಮ್ಯಾನುವೆ ಬಾನನುವೆ ಪೋಟನ ಹಂಗೆ ಹಿಡ್ದಾಕ್ಬಿಟ್ಟಿದೀರಾ? ಹಿಡ್ದು ಹಾಕಿರೋದಲ್ಲ ಮಾವ, ಅದು ಫೋಟೋ ತೆಗೆದು ಹಾಕಿರೋದು. ತೆಗ್ದಾಕಿರೋದು ಅಂದ್ರೆ ಕಿತ್ತಾಕೋದು ಅಂತ ಅಲ್ವೇನ್ರಲ್ಲ? ಹೌದು. ಅಣ್ಣನ್ ಮಾತ್ಗೆ ಇಲ್ಲ ಅಂದೇ ಇರೋ 2 ಜೀವಗಳಂದ್ರೆ ಅದ್ ನಮ್ ಗೋಡಂಬಿ ಅಣ್ಣ ಮತ್ತೆ ಗೊರ್ಕೆ ಅಣ್ಣ. ನಮ್ಗಂತೂ ಈಟೊಂದು ಓದಕ್ ಆಗಿಲ್ಲ, ನಮ್ ಚೋಟು ಅಂತ ಓದವಳಲ್ಲ ಅದೇ ಖುಷಿ. ದಿಟ್ಟ ಕಣವ, ನಮ್ ರಶ್ಮಿ ವಿಷಯದಾಗೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟಿತ್ತು. ಅದಕ್ಕೆ ಪಾಪ ನಮ್ ರಮ್ಯನ್ ಓದು ಅವ್ರು ತೆಗ್ದಿರೋ ಮಾರ್ಕ್ಸು ಯಾವನೂ ಖುಷಿ ಪಡ್ಲಿಲ್ಲ, ಸಂಭ್ರಮನೆ ಪಡ್ಲಿಲ್ಲ. ಖುಷಿ ನಮಗ್ ಕ್ಷಮಿಸ್ಬಿಡವ. ಅಯ್ಯೋ ಅಣ್ಣ, ಯಾಕೆ ಹಂಗಂತ್ಯ? ನಾನು ಓದೋದಿಕ್ಕೆ ಕಾರಣನೇ ನೀನಲ್ವಾ ಅಣ್ಣ? ನಾನು ತೆಗ್ದಿರೋ ಮಾರ್ಕ್ಸ್ ನಂದಾಗಿರ್ಬೋದು, ಆದ್ರೆ ಓದಿರೋ ವಿದ್ಯೆ ನಿಂದು. ನನ್ನ ಸ್ಕೂಲ್ಗೆ ಫಸ್ಟ್ ಬಂದಿರ್ಬೋದು, ಆದ್ರೆ ಆ ಗೆಲುವು ನಿಂದಲ್ವಾ ಅಣ್ಣ? ಅಲ್ಲೆಲ್ಲೆಲ್ಲೆಲ್ಲೆ ಏನವ ರಮ್ಯ, ನೀನು ಪಿಕ್ಚರ್ ನೋಡಿದ್ಯಾ? ಒಳ್ಳೆ ಸಿನಿಮಾ ಮಾತಾಡ್ತಂಗೆ ಆಡ್ತಿದ್ಯಾ? ಅಣ್ಣ ನೋಡೋಣ, ಎಲ್ಲರೂ ಹೇಗೆ ಹೇಳ್ತಿದಾರ. ಅಯ್ಯೋ ಬಾಕೃತೆ ಬಾಯ್ಲಿ ಬಾರವ. ಅಪ್ಪಯ್ಯ ಹಂಗಲ್ಲ ಹೇಳಿದ್ರು ಅಂತ ನೀ ಬೇಜಾರ್ ಮಾಡ್ಕೋಬೇಡ. ಅಪ್ಪಯ್ಯ ಹೆಂಗಿದ್ರು ಸತ್ಯನೇ ಹೇಳಿದಲ್ವಾ? ರಾಣಿ, ನೋಡ್ದ್ಯಾ ನಿನ್ ತಂಗಿ ಎಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದಾಳೆ ಅಂತ? ಈಗ ನಿನ್ ಗುರಿ ಏನ್ ಹೇಳು? ನೀನ್ ಪಾಸ್ ಆಗೋದೊಂದೇ ನಿನ್ ಗುರಿ. ನೀವಿಬ್ರು ನನ್ ಜೊತೆಗಿದ್ರೆ ಏನ್ ಬೇಕಾದ್ರೂ ಆಯ್ತದೆ. ಚೋಟು, ಈಗ ಹೇಳು, ನೀನೇನಾಗ್ಬೇಕು ಅಂದ್ಕೊಂಡಿದ್ಯಾ? ಅದ್ಗೆ ನಾನು ನಿಮ್ ತರ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಕುಸೆ ಡಾಕ್ಟ್ರಾ? ಅರೆ ಮನ್ಯಾಗ 2 ಡಾಕ್ಟ್ರು. ಇನ್ ನನ್ ಕೇಳ್ಬೇಕಾ? ಊರ್ನಾಗೆ ದೊಡ್ಡ ಧರ್ಮಾಸ್ಪತ್ರೆ ಓಪನ್ ಮಾಡಿ ಇನ್ನ 3 ಜನರಿಗೆಲ್ಲ ಚಿಕಿತ್ಸೆ ಕೊಡ್ತಾ ಇರೋದ್ಯಾ? ನಮ್ಮ ಊರ್ನವ್ರಿಗೆಲ್ಲ ಏಟೊಂದು ಒಳ್ಳೇದಾಯ್ತದೆ. ಮಾವ, ಚೋಟು ನನ್ನ ಪ್ರೊಫೆಷನ್ನ ಫ್ಯಾನ್ಸಿ ಅಂತ ಅನ್ಕೊಂಡು ಹಿಂಗೆಲ್ಲ ಹೇಳ್ತಿದ್ದಾಳೆ ಅಷ್ಟೆ. ಆದರೆ ಅದು ನಿಜ ಅಲ್ಲ. ನೋಡು ಚೋಟು, ಇವಾಗ ನೀನು ಸಡನ್ನಾಗಿ ಡಿಸಿಷನ್ ಹೇಳಬೇಕು ಅಂತೇನಿಲ್ಲ, ಯೋಚನೆ ಮಾಡು. ಯಾಕಂದರೆ ನೀನು ಈಗ ತಗೊಳ್ಳೋ ಕೋರ್ಸು, ಓದು ಅದು ಮುಂದೆ ಜೀವನನೇ ಬದಲಾಯಿಸುತ್ತೆ. ನಾವೇನೇ ಕೆಲಸ ಮಾಡಿದ್ರೂ ಅದರಲ್ಲಿ ಆತ್ಮತೃಪ್ತಿ ಅಂತ ಇರಬೇಕು. ಆ ತೃಪ್ತಿ ನಿಂಗೆ ಯಾವ ಕೆಲಸದಲ್ಲಿ ಸಿಗುತ್ತೆ ಅಂತ ನೀನು ಯೋಚನೆ ಮಾಡು. ನಾನು ನಿನಗೆ ಯಾವ ಕೋರ್ಸ್ ತೊಗೋಬೇಕು ಅಂತ ಹೇಳ್ಕೊಡ್ತೀನಿ.